4x7 ಇದು ನೊಂದವರ ಧ್ವನಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಗದ್ದಲ ಗೊಂದಲದ ನಡುವೆಯೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಹೈಕಮಾಂಡ್ ಪಟ್ಟಿ ಬಿಡುಗಡೆ ಮಾಡಿದ್ರು ಡಿಕೆಶಿ ಸಂಪುಟದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೈ ಮೇಲಾಗಿದೆ. ಸದ್ಯದ ಸಂಪುಟದಲ್ಲಿ ಸಿದ್ದರಾಮಯ್ಯ ಆಪ್ತರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರು. ಯಾವುದೇ ರಾಜಕೀಯ ಹೇಳಿಕೆಗಳನ್ನು ಅವರು ನೀಡಿರಲಿಲ್ಲ. ಹೀಗಿದ್ದರೂ ಮೊದಲ ಸಂಪುಟ ರಚನೆಯ ಸಂದರ್ಭದಲ್ಲಿ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಹಿಂದೆ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೈ ಮೇಲಾಗುತ್ತದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಹಾಗಾಗಲಿಲ್ಲ. ಮತ್ತೆ ಸಿದ್ದರಾಮಯ್ಯ ಕೈ ಮೇಲಾಗಿದೆ. ಇನ್ನು ಡಿಕೆಶಿ ಸಂಪುಟದಲ್ಲಿ ಸಿದ್ದರಾಮಯ್ಯ ಬಣದ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡ, ರುದ್ರಪ್ಪ ಲಮಾಣಿ, ಭೈರತಿ ಸುರೇಶ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ವಿಜಯಾನಂದ ಕಾಶಪ್ಪನವರ್, ಶಿವರಾಜ್ ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಸಂತೋಷ್ ಲಾಡ್, ಡಾಕ್ಟರ್ ಅಜಯ್ ಸಿಂಗ್, ಜಮೀರ್ ಅಹಮದ್ ಖಾನ್, ಶಿವಲಿಂಗೇಗೌಡ, ಬಸವರಾಜ ರಾಯರೆಡ್ಡಿ, ಬಸವಂತಪ್ಪ, ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ದೊರಕಿದೆ. ಈ ಮೂಲಕ ಸಿದ್ದರಾಮಯ್ಯ ಮತ್ತೊಮ್ಮೆ ತಮ್ಮ ಬಲ ಹೆಚ್ಚಿಸಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ನೋಡಿ ನಿನ್ನೆ ಯಾವ ರೀತಿ ಗದ್ದಲ ಆಯ್ತ್ರಿ, ಎಷ್ಟು ಗೊಂದಲ ಆಯಿತು, ಎಷ್ಟೊಂದು ಆತಂಕ ಎಲ್ಲ ಕೂಡ ನಿನ್ನೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ 12 ಗಂಟೆಯಿಂದ ಸ್ಟಾರ್ಟ್ ಆಗಿ 5 ಗಂಟೆಯ ಪ್ರಮಾಣ ವಚನದ ಸಮಯದವರೆಗೂ ಕೂಡ ಗೊಂದಲದಲ್ಲೇ ಪ್ರಮಾಣ ವಚನವನ್ನು ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಸೇರ್ಕೊಂಡಿರ್ತಕ್ಕಂಥವರು ಸ್ವೀಕಾರ ಮಾಡಿದ್ದಾರೆ. ಗೊಂದಲ ಇತ್ತು, ಗದ್ದಲ ಗೊಂದಲ ಇವೆಲ್ಲವೂ ಕೂಡ ತುಂಬಿಕೊಂಡಿದ್ವು. ಅದರಲ್ಲಿ ಸಿದ್ದರಾಮಯ್ಯನವರು ಆಪ್ತರೇ ಜಾಸ್ತಿ ಇದ್ದಾರೆ ಅಂಥೇಳಿ ಹೇಳಲಾಗ್ತಾ ಇದೆ ಅನ್ನೋದಕ್ಕಿಂತ ಇದ್ದಾರೆ. ಮೊದಲನೇ ಲಿಸ್ಟಲ್ಲೂ ಕೂಡ ಸಿದ್ದರಾಮಯ್ಯನವರು ಆಪ್ತರೆ, ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರು ಮತ್ತು ಸಿದ್ದರಾಮಯ್ಯನವರ ಜೊತೆಗೆ ಗುರುತಿಸಿಕೊಂಡವರೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅದರ ಜೊತೆಗೆ ಎರಡನೇ ಪಟ್ಟಿಯಲ್ಲೂ ಕೂಡ ಅವರು ಹೇಳಿದ ಮತ್ತು ಅವರ ಬೆಂಬಲಿಗರ ನಾಯಕರೇ ಹೆಚ್ಚಾಗಿದ್ದಾರೆ. ನೋಡಿ, ಡಿಕೆಶಿ ಸಂಪುಟದಲ್ಲಿ ಇನ್ನು ಸಿದ್ದರಾಮಯ್ಯ ಆ ಬಣದ ಆಪ್ತರು ಬಣದವರು ಯಾರ್ಯಾರು ಅಂತ ನೋಡ್ತಾ ಹೊರಟಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, ಕೆಜೆ ಜಾರ್ಜ್ ಇದ್ದಾರೆ, ಎಂಬಿ ಪಾಟೀಲ್ ಇದ್ದಾರೆ, ಕೃಷ್ಣ ಭೈರೇಗೌಡರು ಇದ್ದಾರೆ, ರುದ್ರಪ್ಪ ಲಮಾಣಿ ಇದ್ದಾರೆ, ಭೈರತಿ ಸುರೇಶ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ವಿಜಯಾನಂದ ಕಾಶಪ್ಪನವರ, ಶಿವರಾಜ್ ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಸಂತೋಷ್ ಲಾಡ್, ಡಾಕ್ಟರ್ ಅಜಯ್ ಸಿಂಗ್, ಜಮೀರ್ ಅಹಮದ್ ಖಾನ್, ಶಿವಲಿಂಗೇಗೌಡ, ಬಸವರಾಜ ರಾಯರೆಡ್ಡಿ, ಬಸವಂತಪ್ಪ, ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ಒಲಿದಿದೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆ ಸಿದ್ದರಾಮಯ್ಯನವರು ಬಣದವರು ಅಂಥೇಳಿ ಗುರುತಿಸ್ಕೊಂಡಿದ್ದು. ಈಗಿಷ್ಟು ಜನಕ್ಕೆ ಡಿ ಕೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಇದರಲ್ಲಿ ಇನ್ನೊಂದು ಗೊಂದಲ ಕೂಡ ಏನಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಯಾಕೆ ಡಿ ಕೆ ಸಂಪುಟದಲ್ಲಿ ಸ್ಥಾನಮಾನಗಳಿಲ್ಲ, ಭಾರಿ ಚರ್ಚೆ ಆಗ್ತಾ ಇದೆ ಅಂತ. ಬರೀ ಹೆಸರಿಗೆ ಮಾತ್ರನಾ ಅಂತ ಹೇಳಿ, ಅಂದರೆ ಗೃಹಲಕ್ಷ್ಮಿ ಕೊಟ್ಟು ಅವರನ್ನು ಗೃಹದಲ್ಲೇ ಕೂತ್ಕೊಳ್ಳಿ ಅನ್ನೋ ರೀತಿ ಇದೆ ಅಂತ ಹೇಳಿ ಚರ್ಚೆ ಆಗ್ತಾ ಇದ್ದಾವೆ. ದೊಡ್ಡ ಪ್ರಶ್ನೆನೂ ಕೂಡ ಇದೆ. ಒಬ್ರಿಗೆ ಕೊಟ್ರಪ್ಪ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಅದು ಕೂಡ ಚೇಂಜ್ ಮಾಡಿದ್ರು. ಗಾಯತ್ರಿ ಅವ್ರಿಗೆ ಕೊಟ್ಟರು, ಗಾಯತ್ರಿ ಶಾಂತೇಗೌಡರು ಕೊಟ್ಟರು. ಅವರು ಸಚಿವ ಸ್ಥಾನವನ್ನು ಸ್ವೀಕರಿಸ್ತಾರೆ, ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಸಂಜೆ 5 ಗಂಟೆಗೆ ಅಂಥೇಳಿ ಎಲ್ಲ ಸುದ್ದಿಗಳು ಬರ್ತಾ ಇದ್ವು. ಒಬ್ಬರಿಗೆ ಕೊಟ್ಟಿದ್ದಾರೆ ಅಂಥೇಳಿ ಚರ್ಚೆ ಆಗ್ತಾ ಇತ್ತು. ಸೊ ಕಟ್ ಮಾಡಿ ನೋಡಿದ್ರೆ ಅವರನ್ನು ಕೂಡ ತೆಗೆದು ಮತ್ತೊಬ್ಬರಿಗೆ ಹಾಕ್ಬಿಟ್ರು. ಅಲ್ಲಿ ಸದ್ಯಕ್ಕೆ ಡಿ ಕೆ ಸಂಪುಟದಲ್ಲಿ ಹೆಣ್ಣು ಮಕ್ಕಳು ಯಾರೂ ಕೂಡ ಸಚಿವರಾಗಿರಲ್ಲ. ಸದ್ಯದ ಪರಿಸ್ಥಿತಿ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಸೇರಿಸ್ಕೊಳ್ತಾರೋ ಅಥವಾ ಮತ್ತೊಂದು ಗೊತ್ತಿಲ್ಲ. ಒಂದು ಸ್ಥಾನ ಇದೆ, ಇನ್ನು ಖಾಲಿ 19 ತುಂಬಿಸಿದ್ದಾರೆ. ಅದರ ಒಂದು ಸ್ಥಾನ ಡಿ ಕೆ ಶಿವಕುಮಾರ್ ಅವರ ಹತ್ರನೇ ಇದೆ ಅನ್ಕೊಂತೀನಿ ನಾನು. ಸೊ ಅದರಲ್ಲಿ ಯಾರನ್ನ ತುಂಬಿಸ್ತಾರೋ ಅದು ಗೊತ್ತಿಲ್ಲ, ನೋಡ್ಬೇಕೇನಾಗುತ್ತೆ ಅಂಥೇಳಿ.